ಹಾಯ್ ಫ್ರೆಂಡ್ಸ್, ವಿಶಾಲ್ ವ್ಲಾಗ್ಗೆ ಸ್ವಾಗತ. ಇಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಬಟನನ್ನು ಹೊಡೀರಿ. ನಾವಿವತ್ತು ಬದ್ನಿಕಾಯಿ ಪಲ್ಯ ಮಾಡೋದು ಹೆಂಗಂತ ನೋಡಂಬರ್ರಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: ಅರಿಶಿಣ ಪುಡಿ, ಉಪ್ಪು, ಗುರೇಳ್ ಪುಡಿ ತೊಗೊಂಡೇನ್ರಿ, ಕರಿಬೇವು, ಸ್ವಲ್ಪ ಬೆಲ್ಲ, ಗರಂ ಮಸಾಲ, ಖಾರದ ಪುಡಿ ತೊಗೊಂಡೇನ್ರಿ. ಈಗ ಮತ್ತು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ, 1 ಟೊಮೆಟೊ, 2 ಈರುಳ್ಳಿ, 2 ಬದ್ನಿಕಾಯಿ ತೊಗೊಂಡೇನು ನೋಡಿರಿ. ಕಟ್ ಮಾಡಿ ತೊಗೊಂಡೇನ್ರಿ ಸಣ್ಣಕ್ಕೆ. ನೀವು ಹಂಗತ್ತೆ ಕಟ್ ಮಾಡಿ ಇಟ್ಕೊರಿ. ಈಗ ನೋಡಂಬರ್ರಿ ಹೆಂಗೆ ಮಾಡೋದಂತ. ಈಗ ನೋಡ್ರಿ, ನಾ ಇಲ್ಲಿ ಪಾತ್ರೆ ಇಟ್ಕೊಂಡೀನಿ. ಪಾತ್ರೆ ಕಾದೈತಿ. ಪಾತ್ರೆ ಕಾದಿದ್ದಕ್ಕೆ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆನೂ ಕಾದೈತಿ ನೋಡಿರಿ. ಎಣ್ಣೆ ಚಂದಾಗ ಕಾದೈತ್ರಿ. ಇದಕ್ಕೆ ಸಾಸಿವೆ ಹಾಕೇನಿ, ಜೀರಿಗೆ, ಕರಿಬೇವು ಹಾಕ್ಕೊಳ್ಳೋನು. ಮತ್ತು ಕಟ್ ಮಾಡಿ ಇಟ್ಕೊಂಡೇವಲ್ರಿ ಉಳ್ಳಾಗಡ್ಡೆ ಹಾಕೊಂಡೇನ್ರಿ. ಈರುಳ್ಳಿ ಹಾಕಿ ಚಂದಾಗ ಒಂದು ಸಲ ಕೈ ಆಡಿಸ್ಕೊಳ್ಳೋಣ್ರಿ ಚಮಚಲೆ. ನೋಡಿರಿ, ಹಿಂಗೆ ಮಾಡ್ಬೇಕ್ರಿ. ಭಾಳ ಅಂದ್ರೆ ಭಾಳ ಈಸಿ ಆಕೈತಿ. ನೀವು ಒಂದು ಸಲ ಮಾಡಿ ನೋಡ್ಕೊರಿ. ನೋಡಿರಿ, ಈ ಥರ ನಾನು ಸಣ್ಣದ ಪಾತ್ರೆ ಇಟ್ಕೊಂಡೇನ್ರಿ. 2 ಅಲ್ಲ ಬದ್ನೆಕಾಯಿ ಸ್ವಲ್ಪ ಆಗುತ್ತೆ ರೀ ಅದು. ಹಂಗಾಗಿ ಸಣ್ಣ ಪಾತ್ರೆ ಇಟ್ಕೊಂಡೇನ್ರಿ ಇಲ್ಲೇ. ನೋಡಿರಿ, ಈ ಥರ ಈರುಳ್ಳಿ ಚಂದಾಗ ಎಣ್ಣೆಗೆ ಫ್ರೈ ಆಗ್ಬೇಕ್ರಿ. ಟೊಮೆಟೊ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ. ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕೇನ್ರಿ. ಹಾಕಿ ಇದನ್ನು ಚಂದಾಗ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ಫ್ರೈ ಮಾಡ್ಕೊಳ್ಳೋಣ್ರಿ. ಅದು ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗ್ಬೇಕು ನೋಡಿರಿ ಎಣ್ಣೆಗ. ಟೊಮೆಟೊ, ಈರುಳ್ಳಿ ಎರಡೂ ಎಣ್ಣೆಗೆ ಫ್ರೈ ಆಗ್ಬೇಕ್ರಿ ಚಂದಾಗ. ನೋಡಿರಿ, ಈ ಥರ ಆದಮೇಲೆ ನಾವಿಲ್ಲಿ ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡೇವಲ್ರಿ. ಬದ್ನಿಕಾಯಿ ಹಾಕೇನ್ರಿ ಕಟ್ ಮಾಡಿ ಇಟ್ಕೊಂಡಿದ್ದು. ಹಿಂಗೆ ಇನ್ನೊಂದು ಸಲ ಕೈ ಆಡಿಸ್ಕೊಳ್ಳೋಣ್ರಿ ಹಾಕಿದ ಮೇಲೆ. ಈಗ ನಾವು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ವಲ್ರಿ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳ್ನೆಲ್ಲನೂ ಹಾಕ್ಕೊಂಡ್ರಿ. ನೋಡಿರಿ, ನಾನು ಇಲ್ಲೇ ಎಲ್ಲ ಒಂದೇ ಸಲ ಹಾಕೇನ್ರಿ. ನೋಡಿರಿ, ಈ ಥರ. ಅದನ್ನು ನೀರೇನು ಹಾಕೋದು ಬೇಡ ಸದ್ಯಕ್ಕೆ. ಹಾಗೆ ಕೈ ಆಡಿಸ್ಕೊಳ್ಳೋಣ್ರಿ ಫಸ್ಟ್. ಸ್ವಲ್ಪ ಎಣ್ಣೆಗ ಮಿಕ್ಸ್ ಆಗ್ಬೇಕ್ರಿ ಎಲ್ಲನೂ ಈ ಥರ. ನೋಡಿರಿ, ಈಗ ನೀರು ಹಾಕ್ಕೊಳ್ರಿ. ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋಣ್ರಿ. ಇಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ಅಷ್ಟು ಹಾಕ್ಕೊಂಡೇನ್ರಿ. ನೋಡಿರಿ, ನಮ್ಗೆ ಇಷ್ಟ ಆದ್ರೆ ಸಾಕಾಗುತ್ತೆ ರೀ. ಅದು ರಸನೂ ಬಿಟ್ಕೊಂಡಿರ್ತೈತಲ್ರಿ. ಹಾಗಾಗಿ ಅದು ಸ್ವಲ್ಪ ಹೆಚ್ಚಿಗೆ ಆಗುತ್ತಾ. ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ಕುದಿಸ್ಕೊಂಡಿದ್ಮೇಲೆ ಹಿಂಗೆ ಆಗತ್ತೆ ರೀ. ಅದು ಕುದಿಯಾಕತ್ತೈತಲ್ರಿ ಚಂದಾಗ. ನೋಡಿರಿ, ಈ ಥರ ಆಗಿರ್ತೈತೆ ರೀ ಪಲ್ಯ. ಈಗ ನಾವು ಇದಕ್ಕೆ ಕುದ್ದೈತನೇ ಇಲ್ಲ ಅಂತ ನೋಡೋಣ್ರಿ. ಒಂದು ಪೀಸ್ ಹಿಂಗೆ ತೊಗೊಂಡು ಕ್ಯಾಟ್ ನೋಡ್ಬೇಕ್ರಿ. ನೋಡಿರಿ, ಕಲರ್ ಚೇಂಜ್ ಆಗೈತಲ್ರಿ. ಈ ಥರ ಆದ್ರೆ ಆತ್ರಿ ಪಲ್ಯ ಆಗೈತೆ ಅಂತ ಅರ್ಥ. ಪಲ್ಯ ರೆಡಿ ಆಗೈತೆ ಅಂತ ಅರ್ಥ. ನೀವು ಒಂದು ಸಲ ಹಿಂಗೆ ಮಾಡಿ ನೋಡ್ಕೊಂಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಕೈತ್ರಿ. ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ರುಚಿ ಆಕೈತ್ರಿ. ನೋಡಿರಿ, ನಾನಿಲ್ಲೇ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡೇನ್ರಿ ಮೇಲೆ. ಈಗ ನಮ್ಮ ಪಲ್ಯ ರೆಡಿ ಆಗೈತೆ ನೋಡಿರಿ. ಇಷ್ಟ ರೀ ಪಲ್ಯ. ಬದ್ನಿಕಾಯಿ ಪಲ್ಯ ಭಾಳ ಈಜಿ ಅಂದ್ರೆ ಈಸಿಯಾಗಿ ಮಾಡ್ಕೊಬೋದು ನೋಡಿರಿ. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿರಿ, ಭಾಳ ಚಲೋ ಇರ್ತೈತೆ ರೀ. ಥ್ಯಾಂಕ್ ಯು ಫ್ರೆಂಡ್ಸ್.